ಹರಿರಾಮ. ರಾಜರ್ಷಿ ಜನಕನಿಗೆ ಒಮ್ಮೆ ಒಂದು ಕುತೂಹಲ ಉಂಟಾಯಿತು. ಕುದುರೆ ಏರುವಷ್ಟು ಸಮಯದಲ್ಲಿ, ಒಬ್ಬ ಮನುಷ್ಯ ಒಂದು ಕುದುರೆಯನ್ನು ಏರುವಷ್ಟು ಸಮಯದಲ್ಲಿ ಯಾರಾದರೂ ಜ್ಞಾನೋಪದೇಶ ಮಾಡಲಿಕ್ಕೆ ಸಾಧ್ಯವಾ, ಆತ್ಮಾನುಭವ ಮಾಡಿಸ್ಲಿಕ್ಕೆ ಸಾಧ್ಯವಾ? ಆತ ಸಾಧು ಸಂತರ ಜ್ಞಾನಿಗಳ ಸಭೆ ಕರೆದ. ಎಲ್ಲರೂ ಸಭೆಯಲ್ಲಿ ಕೂತಿದ್ರು, ವೇದಿಕೆ ಖಾಲಿ ಇತ್ತು. ಜನಕ ಸಂಬೋಧನೆ ಮಾಡ್ತಾನೆ. ಇಲ್ಲಿ ಸೇರಿರ್ತಕ್ಕಂಥ ಮಹಾತ್ಮರು, ಋಷಿಗಳು, ಸಾಧು ಸಂತರಲ್ಲಿ ಅವರು ಮಾತ್ರ ವೇದಿಕೆ ಮೇಲೆ ಬಂದು ಕೂರಬೇಕು. ಯಾರು ಒಂದು ಕುದುರೆ ಏರುವಷ್ಟು ಹೊತ್ತಿನಲ್ಲಿ ದೇವರನ್ನು ತೋರಿಸಬಲ್ಲರೋ ಅಥವಾ ಆತ್ಮಾನುಭವ ಮಾಡಿಸಬಲ್ಲರೋ ಅಂಥವ್ರು ಮಾತ್ರ ವೇದಿಕೆ ಮೇಲೆ ಬಂದು ಕೂರಬಹುದು. ಯಾರೂ ಮಾತಾಡಲಿಲ್ಲ, ಯಾರೂ ಎದ್ದು ಬರಲಿಲ್ಲ. ಅಷ್ಟೊತ್ತಿಗೆ ಆ ಸಭೆಗೆ ಅಷ್ಟಾವಕ್ರರ ಪ್ರವೇಶ ಆಯಿತು. ಅಷ್ಟಾವಕ್ರ ಶರೀರದಲ್ಲಿ 8 ಕಡೆ ವಕ್ರ, ಕೈ ವಕ್ರ, ಕಾಲವಕ್ರ, ಬೆನ್ನು ವಕ್ರ, ಎಲ್ಲ ಹೊರಕೊರೆಗಳೇ ಇಡೀ ಮೈ ತುಂಬ. ಆತ ಪ್ರವೇಶ ಮಾಡ್ತಾ ಇದ್ದಂತೆಯೇ ಇಡೀ ಸಭೆ ಗೊಳ್ಳನೆ ನಕ್ಕಿತು, ಅಪಹಾಸ್ಯ ಮಾಡಿತು. ಆತ ಸುಮ್ಮನಿದ್ದ. ಅವರ ನಗು ಮುಗಿಯುವವರೆಗೆ, ಅವರ ಉಪಹಾಸ ಮುಗಿಯುವವರೆಗೆ ಏನು ಮಾತನಾಡಲಿಲ್ಲ. ಅವರ ನಗು ನಿಂತ ಮೇಲೆ ತಾನು ನಗಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಷ್ಟಾವಕ್ರ. ಆಶ್ಚರ್ಯದಿಂದ ನೋಡ್ತಾರೆ ಎಲ್ಲರೂ ಕೂಡ. ಆಗ ಆತ ಹೇಳ್ತಾನೆ, ನಕ್ಕೆ ನಾನು, ಯಾಕೆಂದರೆ ಸಾಧು ಸಂತರ ಸಭೆ ಅಂತ ತಿಳ್ಕೊಂಡಿದ್ದೆ ನಾನು ಇದನ್ನು. ಆದರೆ ಇದು ಚರ್ಮದ ವ್ಯಾಪಾರಿಗಳ, ಚಮ್ಮಾರರ ಸಭೆ. ಇದು ವೇಷಾವಾಟಿಕೆ ನಡೆಸುವ ಸಭೆ. ಎಲ್ಲ ದಿಗ್ಭ್ರಾಂತರಾಗ್ತಾರೆ. ಜನಕ ಕೇಳ್ತಾನೆ, ಹಾಗಂದ್ರೆ ಏನರ್ಥ? ಆಗ ಅಷ್ಟಾವಕ್ರ ಹೇಳ್ತಾನೆ, ಚರ್ಮದ ವ್ಯಾಪಾರಿಗಳು ಚರ್ಮ ಮಾತ್ರ ನೋಡ್ತಾರೆ. ಚರ್ಮ ಚೆನ್ನಾಗಿದ್ರೆ ಮುಗೀತು, ಹೊಳಪಾಗಿದ್ರೆ ಮುಗೀತು. ಒಳಗೆ ಏನಿದೆ ಏನಿಲ್ಲ ಅವ್ರಿಗೆ ಸಂಬಂಧ ಇಲ್ಲ. ಅವ್ರೇನು ಆತ್ಮ ನೋಡ್ತಾರ, ಜ್ಞಾನ ನೋಡ್ತಾರ, ಗುಣಗಳನ್ನು ನೋಡ್ತಾರ, ಆ ಪ್ರಾಣಿಯ ಸ್ವಭಾವ ನೋಡ್ತಾರ. ಚರ್ಮ ಪಳಪಳ ಅಂತಿದ್ರಾಯ್ತು, ಮೆತ್ತಗಿದ್ರಾಯ್ತು, ಚೆನ್ನಾಗಿ ಅನಿಸಿದ್ರಾಯ್ತು. ಇನ್ನು ವೇಷಾವಾಟಿಕೆ ನಡೆಸೋರು, ಅವರಿಗೂ ಕೂಡ ಗುಣ ಮುಖ್ಯ ಅಲ್ಲ, ಅವರಿಗೂ ರೂಪ ಮಾತ್ರ ಮುಖ್ಯ, ಆಕಾರ ಮಾತ್ರ ಮುಖ್ಯ. ವಿವಾಹವಾಗುವನು ಗುಣ ನೋಡ್ತಾನೆ, ವಿದ್ಯೆ ನೋಡ್ತಾನೆ. ಆದರೆ ವೇಷಾವಾಟಿಕೆ ನಡೆಸೋನು ಬರೀ ಹೊರ ದೇಹದ ಚಂದವನ್ನು ಮಾತ್ರ ನೋಡ್ತಾನೆ. ಇಲ್ಲಿ ಬರೀ ನಾನು ಚರ್ಮದ ಬಣ್ಣ ನೋಡೋರು, ಚರ್ಮದ ಬಣ್ಣದ ಮೇಲೆ ತೀರ್ಮಾನ ಮಾಡೋರು, ಚರ್ಮದ ಗುಣದ ಮೇಲೆ, ಚರ್ಮದ ಗುಣಮಟ್ಟದ ಮೇಲೆ ತೀರ್ಮಾನ ಮಾಡೋರು, ಅಥವಾ ಬಾಹ್ಯ ರೂಪದ ಮೇಲೆ, ಬಾಹ್ಯ ಸುಂದರದ ಮೇಲೆ ತೀರ್ಮಾನ ಮಾಡೋರು ಇರೋದ್ರಿಂದ ಇದನ್ನು ಹೇಗೆ ಜ್ಞಾನಗಳ ಸಭೆಯನ್ನು ಕರೀಲಿ, ಸಂತರ ಸಭೆಯನ್ನು ಕರೀಲಿ? ಆತನ ಪ್ರಶ್ನೆಗೆ ಇಡೀ ಸಭೆ ನಿರುತ್ತರ. ಹೌದು, ಎಷ್ಟೋ ಸಾರಿ ನಾವು ಕೂಡ ಹೀಗೆ ಆಗಿಬಿಡ್ತೇವೆ. ರ್ಯಾಪರ್ ನೋಡಿ ನಾವು ತೀರ್ಮಾನ ಮಾಡಿಬಿಡ್ತೇವೆ ಒಳಗಿನ ವಸ್ತು ಎಂಥದ್ದು ಅಂತ. ಈಗ ರ್ಯಾಪರ್ ಕಾಲ ಮತ್ತು ಜಾಹೀರಾತಿನ ಕಾಲ. ಹಾಗಾಗಿ ಹೊರಗಿನಿಂದ ಚಂದವಾಗಿದ್ದರೆ ಮುಗಿಯಿತು. ಆದರೆ ಒಳಗಿನ ಚಂದವೇ ನಿಜವಾದ ಚಂದ, ಒಳಗಿನ ಸೌಂದರ್ಯವೇ ನಿಜವಾದ ಸೌಂದರ್ಯ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಜನ? ತುಂಬ ಕಡಿಮೆ. ಅಷ್ಟಾವಕ್ರ ಅಂಥವನು. ಅವನ ಹೊರಗು ಹೇಗಿದ್ದರೂ ಕೂಡ ಒಳಗು ತುಂಬ ಚಂದ. ಹಾಗಾಗಿ ಆ ವೇದಿಕೆಯ ಮೇಲೆ ಅಷ್ಟಾವಕ್ರನಿಗೆ ಪ್ರವೇಶ ಸಿಕ್ಕಿತು ಮತ್ತು ಇಡೀ ಸಭೆಯಿಂದ ಮನ್ನಣೆ ಸಿಕ್ಕಿತು. ಅಷ್ಟೇ ಹೊತ್ತಿನಲ್ಲಿ, ಒಂದು ಕುದುರೆ ಏರುವ ಹೊತ್ತಿನಲ್ಲಿ ಜನಕರನ್ನ ಜ್ಞಾನಿಯಾಗಿ ಮಾಡಿದ ಶ್ರೇಯಸ್ಸು ಅಷ್ಟಾವಕ್ರನಿಗೆ ಸಂದಿತು. ಹರಿರಾಮ. ಸ್ನೇಹಿತರೆ ನಮಸ್ಕಾರ. ಕಷಾಯ ವಿತ್ ಕಿಶೋರ್ ಕಾರ್ಯಕ್ರಮ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಜಸ್ಟ್ ಡೆಲಿವರಿ ಆಗಿದೆ, ಆದರೆ ಎದೆಲ್ಲಿ ಹಾಲು ಬರ್ತಾಯಿಲ್ಲ. ಈ ಹಿಂದೆ ಹೇಳಿದೆ, ಅಕ್ಕಿ ಬಸಿದ ನೀರು, ಅದಕ್ಕೆ ಅನೇಕ ವಿಧವಂತಹ ಪರಿಕರಗಳು, ಅದನ್ನು ಟ್ರೈ ಮಾಡಿದ್ರೆ ಎದೆ ಹಾಲು ಬರುತ್ತೆ. ಹೌದು ಸರ್, ಬೇರೆ ಏನು ಮಾಡ್ಬೋದು? ಇಷ್ಟೇನ ಮಾಡ್ಲಿಕ್ಕಾಗೋದು ಅಥವಾ ದಿನಾಲೂ ಇದನ್ನೇ ಮಾಡೋಕ್ಕೆ ಸಾಧ್ಯನಾ? ನೋ. ಸಮಸ್ಯೆ ಸ್ವಲ್ಪ ಕಾಲ ಇರುತ್ತೆ ಬಾಣಂತಿಗೆ. ಹಾಗಾಗಿ ಅನೇಕ, ಈಗ 4-5 ದಿವಸದ ಹಿಂದೆ ಹೇಳಿದ್ದನ್ನು ಮತ್ತೆ ಈಗ ಬೇರೆ ಆಯಾಮದಲ್ಲಿ ಬೇರೆ ಒಂದು ಟ್ರೀಟ್ಮೆಂಟನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಅದು ನಿಮಗೆ ಬೇಸರ ಅನ್ನಿಸಿದಾಗ ಎ ಡಿಫ್ರೆಂಟ್ ರೆಸಿಪಿ ಈಸ್ ಆಲ್ವೇಸ್ ದೇ ಫಾರ್ ಯು ಫಾರ್ ಎವರ್ ಆ್ಯಂಡ್ ಎವರ್ ಅಂತಕ್ಕಂಥದ್ದು. ಅಲಸಂದೆ ಕಾಳು ಪಲ್ಯ ಭಾಳ ಸರಳವಾಗಿ ಮಾಡ್ತಕ್ಕಂಥದ್ದು. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರು ಕೂಡ ಹಾಲಿನ ಉತ್ಪನ್ನ ಜಾಸ್ತಿ ಆಗುತ್ತೆ. ಎರಡನೇ ಪ್ರಮುಖವಾದಂಥ ವಿಚಾರ, ಬಾಣಂತಿ ಏನು ಮಾಡಬೇಕು ಅಂದರೆ ಹಾಲು ತಾನು ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷವಾಗಿ ಗಟ್ಟಿ ಹಾಲು ಸಿಕ್ಕಿದ್ರೆ, ಅಂದರೆ ಪ್ಯಾಕೆಟ್ ಹಾಲಲ್ಲಿ ಅತ್ಯಂತ ಡೈಲ್ಯೂಷನ್ ಜಾಸ್ತಿ ಪ್ರಮಾಣದಲ್ಲಿರೋದ್ರಿಂದ ತುಂಬ ಸಾಲಿಡ್, ಥಿಕ್, ಅನ್ಅಡಲ್ಟ್ರೇಟೆಡ್ ಮಿಲ್ಕನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕುದಿಸಿ ಕುಡಿತಾ ಬರ್ತಕ್ಕಂಥ ದೃಷ್ಟಿಕೋನದಲ್ಲಿ ಆ ಥರದ ಹಾಲು ಎಷ್ಟು ಕುಡಿಬೇಕು
ನಾವು ಮಗುಗೆ ಎಷ್ಟು ಜಾಸ್ತಿ ಉಣಬಡಿಸ್ತೀವೋ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅದಕ್ಕೆ ನಮಗೆ ನಾವು ಕುಡ್ಕೊಳ್ತಾ ಬಂದಾಗ ಮಗುಗೆ ಕೊಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಎದೆಯಲ್ಲಿ ಹಾಲು ಉತ್ಪನ್ನ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಮೂರನೇದು ಮೆಂತ್ಯ ಸೊಪ್ಪಿನ ಪಲ್ಯ. ಸರಳ ವಿಧವಾದಂಥ ಉಪಾಯ. ಎವ್ರಿ ಡೇ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ 2 ಊಟದಲ್ಲಿ ಮೆಂತ್ಯ ಸೊಪ್ಪಿನ ಪಲ್ಯವನ್ನು ನಿಶ್ಚಳವಾಗಿ ತಪ್ಪದೆ ಸೇವನೆ ಮಾಡ್ತಾ ಬರ್ತಕ್ಕಂಥದ್ದು. ಈ 3 ಸರಳ ಉಪಾಯಗಳನ್ನು ಅನುಸರಿಸ್ತಾ ಬಂದರೆ ಎದೆಯ ಹಾಲಿನ ಗುಣಮಟ್ಟ ಮತ್ತು ತನ್ನ ಸಾಂದ್ರತೆ ಮತ್ತು ತನ್ನ ಕ್ವಾಂಟಿಟಿ 3ಅನ್ನೂ ಒಬ್ಬ ಬಾಣಂತಿ ನವಜಾತ ಶಿಶುವಿಗೆ ಉಣಬಡಿಸಲಿಕ್ಕೆ ಸರ್ವಸಿದ್ಧರಾಗ್ತಾಳೆ ಅಂತಕ್ಕಂತಹ ಮಾತನ್ನು ಹೇಳ್ತಾ ಮತ್ತೊಂದು ಸಮಸ್ಯೆಗೆ ಮತ್ತೊಂದು ಪರಿಹಾರವನ್ನು ನಾಳೆ ತೊಗೊಂಡು ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ. ಆ ಗೈಡೆನ್ಸ್ ವ್ಯಾಲ್ಯೂಗಿಂತ ಕಡಿಮೆ ಮಾಡಿದ್ರೆ ನಿಮಗೆ ಸಮಸ್ಯೆ, ಮಾರೋವರಿಗೆ ಸಮಸ್ಯೆ ಇರುತ್ತೆ. ಯಾಕೆಂದರೆ ಇನ್ಕಮ್ ಟ್ಯಾಕ್ಸಲ್ಲಿ ಅವರು ತೆರಿಗೆ ಕಟ್ಟಬೇಕಾಗುತ್ತೆ. ಆದರೆ ಅದು ಜಿನಿಯನ್ನಾಗಿ ಗೈಡೆನ್ಸ್ ವ್ಯಾಲ್ಯೂಗಿಂತ ಕಡಿಮೆ ಇದೆ ಅಂದಾಗ ಕೆಲವು ಪದ್ಧತಿಗಳಿದೆ.